ಏನೆಲ್ಲ ಚರ್ಚೆ ಆಯಿತು ಮೀಟಿಂಗಲ್ಲಿ ಅನ್ನೋಂಥದ್ದು. ಹೆಣ್ಣು ಮಕ್ಕಳಿಗೆ ಇರಬೇಕಾದಂಥ ಕಾನೂನಿನ ಪ್ರಕಾರ ಪಾಶ್ ಆ್ಯಕ್ಟ್ ಅದು ಇರಬೇಕು. ಇದು ಹೇಗಾಗಿತ್ತು ಅಂದರೆ ಮ್ಯಾನ್ ವರ್ಸಸ್ ವಿಮೆನ್ ಹಂಗಾಗ್ಬಿಟ್ಟಿತ್ತು. ಅದು ಅದು ಆ್ಯಕ್ಚುಲಿ ಹಾಗಾಗಬಾರ್ದು. ಹೇಮಾ ಕಮಿಟಿ ಥರ ನಮ್ಮಲ್ಲೂ ಅವಶ್ಯಕತೆ ಇದ್ದರೆ ಅದನ್ನು ಖಂಡಿತ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತೆ. ಮಲಯಾಳಂ ಸಿನಿಮಾ ರಂಗದಲ್ಲಿ ಹೇಮಾ ಕಮಿಟಿ ರಚನೆ ಆಗಿದೆ. ಅದೇ ಥರದ ಕಮಿಟಿ ಕನ್ನಡಕ್ಕೂ ಬೇಕು ಅನ್ನುವಂಥದ್ದು ನಮ್ಮ ಕನ್ನಡ ಚಿತ್ರರಂಗದ ನಟಿಮಣಿಯರ ವಾದ ಆಗಿತ್ತು. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಆಯಿತು. ನನ್ನ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೆಚ್ಚು ಕಡಿಮೆ 3 ಗಂಟೆಗಳ ಕಾಲ ಚರ್ಚೆ ಆಯಿತು. ಏನೆಲ್ಲ ಚರ್ಚೆ ಆಯಿತು ಮೀಟಿಂಗಲ್ಲಿ ಅನ್ನೋಂಥದ್ದು? ಅಲ್ಲ, ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಇರಬೇಕಾದಂಥ ಕಾನೂನಿನ ಪ್ರಕಾರ ಪಾಶ್ ಆ್ಯಕ್ಟ್ ಅದು ಇರಬೇಕು. ಅದನ್ನು ಮಾಡಿ ಅಂತ ನಾನು ಹೇಳಿದ್ದೀನಿ. ಮತ್ತು ಸಿನಿಮಾ ನಟಿಯರು ಭಾಳ ಕಡಿಮೆ ಇದ್ದರು. ಅಂದರೆ ವೆನ್ ಇಟ್ ಕಮ್ಸ್ ಟು ಫಿಲಮ್ ಲ್ಯಾಂಡ್ ಬರೀ ನಟಿಯರೇ ಅಲ್ಲ, ಪೋಷಕ ನಟಿಯರು ಇರ್ಬೋದು, ಎಂಟೈರ್ ಕ್ರ್ಯೂ. ಅದರಲ್ಲಿ ಡಿಸೈನರ್ ಇರ್ತಾಳೆ, ಮೇಕಪ್ ಆರ್ಟಿಸ್ಟ್ ಇರ್ತಾಳೆ, ಮತ್ತು ಡಬ್ಬಿಂಗ್ ಮಾಡೋಳು ಇರ್ತಾಳೆ, ಪ್ಲೇಬ್ಯಾಕ್ ಸಿಂಗರ್ ಇರ್ತಾರೆ. ಅದನ್ನು 24 ಕ್ಯಾಟಗರೀಸ್ನ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಅವರಿಗೆ. ನೀವು ಸಭೆ, ಮಹಿಳೆಯರ ಸಭೆ ಇದು ಹೇಗಾಗಿತ್ತು ಅಂದರೆ ಮ್ಯಾನ್ ವರ್ಸಸ್ ವಿಮೆನ್ ಹಂಗಾಗ್ಬಿಟ್ಟಿತ್ತು. ಅದು ಅದು ಆ್ಯಕ್ಚುಲಿ ಹಾಗಾಗಬಾರ್ದು. ನಾವು ಮತ್ತು ಏನಂದರೆ ಇದು ಮೊದಲನೇ ಬಾರಿ ಅವರು ಈ ಥರದನ್ನೆಲ್ಲ ಹೆದರಿಸ್ತಾ ಇರೋದು. ಸೊ ಹಾಗಾಗಿ ಪಾಶ್ ಕಮಿಟಿ ಮಾಡಲೇಬೇಕು. ಮಾಡಿಬಿಟ್ಟು ನನಗೆ 15 ದಿವಸದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ನಾನು ಇಲ್ಲಿ ವಾಣಿಜ್ಯ ಮಂಡಳಿಯಿಂದ ಎಲ್ಲರ ನಂಬರನ್ನು, ಫೋನ್ ನಂಬರ್ಸ್ನ ತಗೊಂಡು ನಾವೊಂದು ಸರ್ವೆ ಮಾಡ್ತೀವಿ ಆಯೋಗದಿಂದ. ಸರ್ವೆ ಮಾಡಿದಾಗ ಏನಾಗುತ್ತೆ, ಎಷ್ಟೋ ಸಲ 3/4 ಜನ ಹೆಣ್ಮಕ್ಳು ಮಾತಾಡೋದಿಲ್ಲ. ಹೊರಗೆ ಬಂದು ಸಮಾಜದ ದೃಷ್ಟಿಯಲ್ಲಿ ಮಾತಾಡದೇ ಇದ್ದಾಗ ನಮಗೆ ಸರ್ವೆನಲ್ಲಿ ಕ್ವಶನೇರ್ಸ್ ಇರುತ್ತೆ. ಒಂದಷ್ಟು ಕ್ವಶನ್ಗಳನ್ನ ನಾವು ಹಾಕ್ತೀವಿ. ಅದು ಕಾನ್ಫಿಡೆನ್ಷಿಯಲ್. ಅವ್ರ ಹೆಸರು ಮೆನ್ಷನ್ ಮಾಡೋಂಗಿಲ್ಲ. ಬಟ್ ಅವರು ಸಿನಿಮಾ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇರೋರಾಗ್ಬೋದು, ನಟಿಯರಾಗ್ಬೋದು, ಯಾರಾದರೂ ಆಗಿರ್ಬೋದು. ಅವರಿಂದ ಎಲ್ಲ ಸಮಸ್ಯೆಗಳನ್ನು ತಿಳ್ಕೊಂಡು ಅದಾದಮೇಲೆ ನಾನು ಸಿನಿಮಾ ವಾಣಿಜ್ಯ ಮಂಡಳಿಯ ಎಲ್ಲರ ಸದಸ್ಯರು, ಅಧ್ಯಕ್ಷರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಮತ್ತು ಸರ್ಕಾರ ಜೊತೆ ಸಹ ಚರ್ಚೆಯನ್ನು ಮಾಡಿ ಅದು ಹೇಮಾ ವರದಿ ಆ ಥರ ಹೇಮಾ ಕಮಿಟಿ ಥರ ನಮ್ಮಲ್ಲೂ ಅವಶ್ಯಕತೆ ಇದ್ದರೆ ಅದನ್ನು ಖಂಡಿತ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತೆ ಇಲ್ಲ. ಭಾಷ್ ಕಮಿಟಿಲಿ ಯಾರ್ಯಾರು ಇರಬೇಕು ಅನ್ನೋಂಥದ್ದು ಮ್ಯಾಮ್? ಈಗ ಈ ಕಮಿಟಿಲಿ ಯಾರ್ಯಾರು ಇರಬೇಕು? ಈ ಭಾಷ್ ಕಮಿಟಿಲಿ ಭಾಷ್ ಕಮಿಟಿ ಅಂತಂದಾಗ ಸೆಕ್ಷುವಲ್ ಹರಾಸ್ಮೆಂಟು ಅಂದರೆ ಲೈಂಗಿಕವಾಗಿ ದೌರ್ಜನ್ಯ ಆಗುತ್ತಲ್ಲ, ಅಂದರೆ ಕೆಲಸದ ಸ್ಥಳದಲ್ಲಿ ಮಹಿಳೆಗೆ ಯಾವುದೇ ಥರ ಹರಾಸ್ಮೆಂಟ್ ಆಗಬಾರ್ದು. ಆವಾಗ ಎಲ್ಲೇ ಇರಲಿ ಆ ಕಮಿಟಿ ಒಳಗಡೆ ಇಲ್ಲಿ ಸಿನಿಮಾ ಇದರಲ್ಲಿ ಒಂದು ಹಿರಿಯ ನಟಿ ಇರಬೇಕು. ಮೊದಲಿಗೆ ಅವರೇ ಚೇರ್ಮನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಅದನ್ನು ಹೊರತಾಗಿ ಹೊರಗಡೆ ಯಾರು ಮಹಿಳೆಯರ ಪರ ಹೋರಾಟ ಮಾಡ್ತಿರ್ತಾರೆ, ಅವರ ಹಕ್ಕುಗಳ NGO ಇಂದನೂ ಒಬ್ಬರು ಮೆಂಬರ್ ಆಗಿರ್ತಾರೆ. ಅದನ್ನು ಬಿಟ್ಟು ಈ ಕಮಿಟಿಯಲ್ಲಿ ಅರ್ಧದಷ್ಟು ಹೆಣ್ಣು ಮಕ್ಕಳೇ ಮೆಂಬರ್ಸ್ ಆಗಿರ್ತಾರೆ. ಈ ಥರ ಕಮಿಟಿ ರಚನೆ ಆಗಬೇಕು. ಆ ರಚನೆಗೂ ಸಹ ಕಾನೂನು ಕ್ಲಿಯರ್ ಆಗಿ ಹೇಳಿದೆ, ಹಿಂಗೆ ಆಗಬೇಕು ಅಂತ. ಮುಂದಿನ ದಿನಗಳಲ್ಲಿ ಆಗಬೇಕು. ನಾವು ಅವರು 15 ದಿವಸಗಳಲ್ಲಿ ನಮಗೆ ಉತ್ತರ ಕೊಡಬೇಕು. ಅದು ನಾವು ಕೊಟ್ಟ ಮೇಲೆ ನೋಡೋಣ. ಈಗ ಯಾವತ್ತಿಂದ ಶುರು ಮಾಡ್ತೀರಾ ಮ್ಯಾಮ್? ಸರ್ವೆ ಯಾವತ್ತಿಂದ ಶುರು ಮಾಡ್ತೀರಾ? ನನಗೆ ಸಮಯ ಬೇಕು, ಕುತ್ಕೋಬೇಕಲ್ಲ. ಸರ್ವೆ ಯಾವತ್ತಿಂದ ಶುರು ಆಗುತ್ತೆ ಮ್ಯಾಮ್? ಶೀಘ್ರದಲ್ಲೇ. ಬಾಯಿ ಇಲ್ಲಪ್ಪ, ಕ್ವಶನ್ಗೆ ಆನ್ಸರ್ ಸಿಗ್ಲಿಲ್ಲ. ಸರ್ವೆ ಯಾವತ್ತಿಂದ ಶುರು ಮಾಡ್ತಾ ಇದ್ದೀರಾ? ನಿಮ್ಮ ಆಯೋಗದಿಂದ ಸರ್ವೆ ಯಾವತ್ತಿಂದ ಶುರು? ಹೇಳ್ತೀನಮ್ಮ, ಅತಿ ಶೀಘ್ರದಲ್ಲೇ ಅಂತ ಹೇಳೋದಲ್ಲ. ಡೇಟ್ ಹೇಳಕ್ಕಾಗತ್ತಾ? ನಾನು ಹೇಳ್ತೀನಿ, ಖಂಡಿತ ಮಾಡ್ತೀನಿ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಅವ್ರ ಮಾತುಗಳಾಯಿತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.